ಸಾಹಿತ್ಯಾಸಕ್ತಿ ಅದು ಮೊದಲೇ ಸಾಹಿತ್ಯಾಸಕ್ತಿ ಅಂತಂದರೆ ನಮ್ಮ ರಾಮಲಿಂಗ ಶಾಸ್ತ್ರಿಗಳು ಅಂತ ಇದ್ದರು ಕೊಳ್ಳೇಗಾಲದಲ್ಲಿ. ಅವರಿಗೆ ಷಡಕ್ಷರ ದೇವನ ರಾಶಿಗಳಾಸ ಪಾಠ ಆಗಿದೆ ಅಂತ ನನಗೊಬ್ಬರು ಹೇಳಿದರು. ಸರಿ, ಅಲ್ಲಿಗೆ ಹೋದೆ. 6 ಸಂಖ್ಯೆ ಪಾಠ ಹೇಳಿ ನನಗೆ ಅಂತೇಳಿ. ರಾಶಿಗಳಾಸ ನೀನು ಲಾರಿ ಕೆಲಸ ಅಂತ ತಿಳ್ಕೊಂಡಿದ್ಯಾ, ನಿಮ್ಮ ಅಪ್ಪಂದದು ಜೋರು ಮಾಡ್ಬಿಟ್ರು ನನಗೆ. ತುಂಬ ಬಡರು, ಊಟಕ್ಕೆ ತಂದೆ ಅವರಿಗೆ. ನಾನು ತಾಲೂಕು ಪ್ರೆಸಿಡೆಂಟ್ ಜಂಬ, ತಾಲೂಕು ಪ್ರೆಸಿಡೆಂಟ್ ಜಂಬ. ಇಂಥಲ್ಲಿ ಮನುಷ್ಯ ಏನು ಬಂಡವಾಳದ ತಾರೆ ಅನ್ನೋಕೆ ಆಯ್ತು ನನಗೆ. ಬಿಡಲಿಲ್ಲ, ಪುನಃ ಹೋದೆ. ನೀವು ಪಾಠ ಮಾಡಲೇಬೇಕು ಅಂತ ಹೇಳ್ಕೊಡ್ತಾರೆ. ಪಾಠ ಮಾಡಿದರೆ ಓದು, ಯಾರು ಓದ್ತೀನಿ ನೋಡ್ತೀನಿ, ನೀವು ಓದಕ್ಕೆ ಬಂದ ಮೊದಲು ಅಂತ ನಾನು ಓದಿ ರೂಢಿತ್ತು ನನಗೆ. 2 ಪದ್ಯ ಓದ್ದೆ, ಅರ್ಧಂಗೆ ಆಗ್ಬಿಟ್ರು. ನಾವು ಓದಿ ದಾಟಿ ಇದ್ದಂಗೆ ಆಗ್ಬಿಟ್ರು. ಹೇಳ್ತೀನಿ ಬಾ ನಾಳೆಗೆ. ಸರಿ, ನಾಳೆಗೆ ನಾನು ಸ್ಕೂಲ್ ಹುಡುಗನ ಕಣ್ಣಿಗೆ ಪೆನ್ನು, ಪೆನ್ಸಿಲು, ರಬ್ಬರು ಎಲ್ಲ ತಗೊಂಡು ಓದಿ ನೋಟ್ಸ್ ಬೇಕಾಗ್ತದೆ. ಮೊದಲೇ ಪಾಠ ಮಾಡಿದ್ರು. ಮೊದಲೇ ಒಂದು ವೃತ್ತ ಮಾಡಿದ್ರು, ಫಸ್ಟ್ ವೃತ್ತ. ಅದು ಜನ ಬಿಟ್ಟು ನನಗೆ ನಂತರ ವ್ಯಾಖ್ಯಾನಿಸಿ ನನಗೆ ಮೊದಲಾಗಿ ಒಂದು ಸ್ವಲ್ಪ. ಸರಿ, ಆಮೇಲೆ ತಗೊಂಡೋಗಿ 2 ತಪ್ಪು ಮಾಡಿಬಿಟ್ರು. ಮೊದಲನೇ ವೃತ್ತದಲ್ಲೇ ಗುರುಗಳೇ ತಪ್ಪು ಮಾಡಿಬಿಟ್ರೆ ಹಾಗಂದ್ರೆ ಯಾಕಂತಂದ್ರು ನೋಡಿ ಈ ತಪ್ಪು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟೆ ನಾನು. ಅವಂತ ನಡಕೋಸು ನಿನ್ನ ಪಾಠ ಬೇಡ, ಅದು ದಿನ ಬರಬೇಕು, ನೀನು ದಿನ ಬರಬೇಕು, ನಿಂಗೆ ಪಾಠ ಬೇಡ ಅಂತ ಹೇಳ್ಬಿಟ್ಟು. ಸರಿ, ನಾನು ದಿನ ಹೋಗೋದು. ಸಾಯಂಕಾಲ 5 ಗಂಟೆ ಕೋರ್ಟ್ ಮುಗಿಸ್ಕೊಂಡು 5 ಗಂಟೆ ಕಾಸು ಬಿಟ್ಕೊಂಡು ಹೋಗ್ಬಿಟ್ಟು 1 ಗಂಟೆ ಅರ್ಥ ಮಾತಾಡ್ತೀನಿ. ಅದು ಸಿದ್ಧಕ್ಕಿದ್ದಾಗೆ ಕಸ್ತ್ವಂ ಶೂಲೀ ಮೃಗಯ ಭಿಷಜಂ ನೀಲಕಂಠಃ ಪ್ರಿಯೇಗಂ ಕೇಕಾಂ ಏಕಾಂ ಕುರು ಪಶುಪತಿಃ ನೈವ ದೃಷ್ಟೇ ವಿಷಾಣೆ ಸ್ಥಾಣುರ್ಮುಗ್ಧೆ ನ ವೈತರುಹು ಜೀವಿತೇಶ ಶಿವಾಯಾಃ ಗಚ್ಛಾಟವ್ಯಾಂ ಇತಿ ಅಥವಚಃ ಪಾತವಶ್ಚಂದ ಚೂಡಃ ಅಂತ ಇದನ್ನು ಕೋಟ್ ಮಾಡಿಬಿಟ್ಟೆ ನಾನು. ಯಾವುದೋ ಬಂದು ಮಾತು ಬಂದಾಗ ಇದೆಲ್ಲಿ ಬಂತು, ಹಿಂಗೆ ಇದೆಲ್ಲಿ ಬಂತು ಅಂತ ತಂದರು. ಇದು ನನಗೆ 5th ಟರ್ಮ್ನಲ್ಲಿ ಇತ್ತು, ನಾನು ಗಟ್ ಮಾಡಿದ್ದೆ ಅಂತ ತಂದರು. ನೋಡು, ಇದು ಸಂಧಾನ ಶಿವಪುರಾಣ ಅಂತ ಒಂದು ಪುರಾಣ ಇದೆ. ಅದನ್ನು ವೆಂಕಟೇಶ್ವರ ಶಾಸ್ತ್ರಿಗಳು ಓದ್ತಾರೆ. ಅವ್ರು 2 ಭೂಮಿ ಕೊಟ್ಟರು ಓದೋಕ್ಕೆ ಸಲುವಾಗಿ, ಪ್ರತಿ ವರ್ಷ ಓದೋ ಸಲುವಾಗಿ. ಅದು ಇತ್ತು, ಇದನ್ನು ಕೊಡ್ತೀನಿ ನೋಡು ಮಾಡಿ ಕೊಟ್ಟರು. ಅದನ್ನು ನನಗೆ ಬರ್ಡ್ ಮಾಡಿಕೊಂಡು ಬಂದು ಕೊಡ್ತಾರೆ. ಪ್ರಿಂಟ್ ಆಗಿರಲಿಲ್ಲ. ಅದನ್ನು ನಾನು ಮಾಲಿಂಗ್ ಭಟ್ರು ಅಂತ ಒಬ್ಬರಿದ್ದರು, ಸಿಂಗಾಲೂರು ಪಂಡಿತರು, ಕನ್ನಡ ಪಂಡಿತರು. ಅವ್ರದ್ದು ನೋಡಿ ಪಂಡಿತರೆ ಈಗಿದೆ ಅಂತ ಹೇಳಿದ ತಕ್ಷಣ ಅವರು ಇದ್ಯಾವ ಮಾತು ಬನ್ನಿ, ಅವರು ದೊಡ್ಡ ಇವರು ಸ್ಕಾಲರ್, ಭಾಳ ನೇಮಂಟ್ ಸ್ಕಾಲರ್. ನಾನು ಹೇಳ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಮಾಘನ ಒಂದಿನ ಪಾಠ ಮಾಡಿ ನನಗೆ. ಮಾಘ ಉಪಮಾ ಕಾಳಿದಾಸಸ್ಯ ಭಾರವೇ ಅರ್ಥ ಗೌರವಂ ದಂಡಿನ ಪದರಾಜ್ಯಂ ಮಾಘೇ ಸಂತಿ ತ್ರಯಗುಣ ಅಂತ. ಮಾಗಲ್ಲಿ ಕಾಳಿದಾಸ 3 ಇದೆ, ಇವ್ರು 3 ಮೀರ್ತಾನೆ ಮಾಘ ಅಂತ ಹೇಳ್ಬಿಟ್ಟಿದ್ರು ಅಂತ ಹೇಳಿದ ಗಟ್ ಮಾಡಿದ್ದಾನೆ. ಸರಿ, ಅವ್ರು ಹೇಳಿದ ತಕ್ಷಣ ಅವ್ರು ಮಾಘನ ಹೇಳ್ತೀನಿ ಅಂತ ಹೇಳಿ ಪಾಠ ಮಾಡಿದ್ರು. ಖುಷಿ ಆಗ್ಬಿಟ್ಟೆ ನನಗೆ. ಸಾಹಿತ್ಯ ಆಸಕ್ತಿ ಬರ್ಕೊಬಿಡ್ತಾ ಬಂತು. ಅದು ಹೇಳಿದ ಮೇಲೆ, ಅವ್ರು ಶುರು ಮಾಡಿದ ಮೇಲೆ. ಸರಿ, ಇವ್ರು ಪಾಠಕ್ಕೂ ಸೇರಿದ್ದೆ ನಾನು. ಈ ಕೃಷ್ಣಮೂರ್ತಿ ಪಂಡಿತ ವ್ಯಾಕರಣ ಪಾಠ ಸೇರಿದ್ದೆ. ಇವರು ಹೇಳಿಬಿಟ್ರು, ಅವ್ರು ನನಗೆ ಹೇಳ್ಬಿಟ್ಟು ಆಸಕ್ತಿ ಮೂಡಿಸ್ಬಿಟ್ರು. 15 ಟ್ರಾನ್ಸ್ಫರ್ ಆಗ್ಬಿಡ್ತಾರೆ, ಹೊರ್ಟ್ಬಿಟ್ರು ಅವರು ಮಾನಿಂಗ್ ಭಟ್ರು. ಬಟ್ ಆಸಕ್ತಿ ಮಾತ್ರ ಉಳ್ಕೊತು, ಆಸಕ್ತಿ ಮಾಡಬೇಕು. ಇಲ್ಲಿ ಪಾಠಕ್ಕೂ ಸೇರಿದ್ದೆ, ಇದು ಮಾಡ್ಕೊಂಡು ಆನಂತರ ನಾನು ಇದು ಪಾಠ ಮಾಡ್ತಿದ್ದಾಗ ಆವತ್ತೇ ನನಗೆ ವಾರ್ಷಿಕಪತಿ ಮಾಡುತ್ತಾ ಇದ್ದಾರೆ ಲಕ್ಷಣವನ್ನು, ಲಕ್ಷಣ ಮಾಡ್ತಾ ಇದ್ದಾರೆ. ಅಲ್ಲಿ ರಾಮಲಿಂಗ ಭಟ್ರು ತಗೋದು ಅವನು ಅದೇ ನನ್ನ ಪುಣ್ಯಕ್ಕೇನವ ಕಮಲದಳನಯನ ಕಾಳಿಯ ಮಥನ ಕಿಸಲಯೋಪಮಚರಣ ಕೀಶಪತಿ ಸೇವ್ಯ ಕುಜಹರ ಕೂರ್ಮ ಸಮಸತ್ಕಪೋರ ಅಂತ ಇದು ಗುಣತಾಕ್ಷರಿ. ಈ ಪದ್ಯ ಓದ್ತಾ ಇದ್ದಾರೆ. ಓದಿದ್ರೆ ನಾವು ಓದ ತಕ್ಷಣ ಓದಿ ನಿಲ್ಲಿಸ್ಬಿಟ್ಟು, ನೋಡು ಮಗು ಯಾರು ಬರೆಯೋಕಾಯ್ತಿರ್ತಕ್ಕ ಪದ್ಯನ, ಎಷ್ಟು ಚಂದ ಬರೆದ ನಾನು ಅಂತ ಅಂದರು. ನಾನು ಜಂಬಕ್ಕೆ ಹೋಗ್ಬಿಟ್ಟೆ, ಇದು ಯಾವ ಮಾತು ಯಾಕೆ ಬಿಡಿಬೇಡ, ನಾಳೆ ಮಧ್ಯಾಹ್ನ ಬರ್ಬಿಟ್ಟೆ ನಾವು, ಇದೇನು ಮಾತು. ಅವಂದ ತಕ್ಷಣ ಅವ್ರಿಗೆ ಲಕ್ಷ್ಮೀಶ್ವರನ ಬಗ್ಗೆ ಅಷ್ಟೊಂದು ಗೌರವ ಇತ್ತು. ಮತ್ತು ಕೃಷ್ಣ ಬಗ್ಗೆ, ಕೃಷ್ಣ ಉಪಾಸಕರವರು. ಲವ್ ನಾನು ಲಾಯರು, ನಾಳೆ ಉದ್ಯೋಗ ಏನು ಬೇಕಾದ್ರೂ ಮಾಡ್ಬೋದು, ಮಾತಾಡ್ಬೋದು ಅಂತ ಕಂಡಿದೆಯಾ, ನಿಮ್ಮಪ್ಪನ ಕೊಟ್ಟಿದ್ದು ಬರ ಮಾತ ನೀನು ಮಾತಾಡ್ಬಿಟ್ಟು. ಇದು ನಾನು ತುಂಬ ಕಾಣ್ಬೋದು, ಭಾಳ ಅವ್ರನ್ನ ತುಂಬ ಸಿಟ್ಟು ಬಂತು. ಗುರುಗಳು ಸಿಟ್ಟು ಮಾಡ್ಕೊಳ್ಳಿಲ್ಲ. ಸರಿ ಗೊಲ್ಲ ಬರ್ತೀನಿ ಅಂತ ಬಿಟ್ಟು ಬಂದರು. ಇದು ಬಂದಾಗ ಸಿಗರೇಟ್ ಕುಡಿತಿದ್ದೆ, ಕಾಫಿ ಕುಡಿತಿದ್ದೆ. ಒಂದು ದೊಡ್ಡ ಫ್ಲಾಸ್ ತಗೊಂಡು ಕಾಫಿ ತುಂಬ್ಕೊಂಡು ಬಂದಿದ್ದೆ, 2 ಕಾಫಿ, ಒಂದು 10 ಪ್ಯಾಕೆಟ್ ಸಿಗರೇಟ್ ತಗೊಂಬಂದೆ. ತಗೊಂಡು ಹಚ್ಕೊಂಡು ಕೂತ್ಬಿಟ್ಟು ಅವ್ರು ಬೆಳಗೂ ಕೂತಿದ್ದೀನಿ, ನಾಳೆ ಆಗಲೂ ಕೂತಿದ್ದೀನಿ. ಕೋರ್ಟ್ ಹೋಗಿಲ್ಲ. 23 ತಾಸು ಕುಳಿತುಕೊಂಡು ನರಸುರ ಸುರಪಾಲ ನಾಟ್ಯಗೀತಾಲೋಲ ನಿರುತ ನಿರ್ಮಲ ನೀರ ಜಾಸ್ತ ನಿರ್ಮೂಲ ನುಂಚರ ಬರಲ್ಲ 108 ನಾವು ಅಂತ ಬರ್ಬಿಟ್ಟೆ. ಗುಣತಾಕ್ಷಿ ಬರ್ಬಿಟ್ಟೆ. ಆವತ್ತೇ
ಇನ್ನೊಂದು ಗಂಟೆ ಇತ್ತು, ಒಂದು ದಿವಸಕ್ಕೆ 24 ಗಂಟೆ ನಾನು ಬರ್ತೀನಿ ಅಂತ ಹೇಳಿದ್ದಿಲ್ಲ. ಒಂದು ದಿವಸ ಇತ್ತು, ತಗೊಂಡು ಬರ್ತು ತುಪ್ಪಿನಟ್ಟೆ ಅವಳ ಮೇಲೆ. ಗುರುಗಳೇ ತಗೊಳ್ಳಿ, ನಿಮ್ಮ ಲಕ್ಷ್ಮೀ ನಾನು ಮೀರಿಸಿದ್ದೇನೆ, ನಿಮ್ಮ ಲಕ್ಷ್ಮೀ 4 ಪದ ಬಿಟ್ಬಿಟ್ಟಿದ್ದಾನೆ, ಮತ್ತು ಅವನು ಎಲಿಟೇಷನ್ ಕೊಟ್ಟಿಲ್ಲ, ನಾನು ಎಲಿಟೇಷನ್ ಕೊಟ್ಟಿದ್ದೀನಿ, ಇನ್ನು ಅನುಪ್ರಾಸ ಕೊಟ್ಟಿದ್ದೀನಿ ನೋಡಿ ಅಂತ ತಗೊಂಡು ಓದ್ಬಿಟ್ರು. ಕಪಾಲ ಕೊಡ್ಕೊಂಡ್ಬಿಟ್ರು. ನಾನು ವಾಪಸ್ ತಗೊಂಡು ನನ್ನ ಮಾತನ್ನ ನೀ ಕಾಳದಾಸನೆ ನೀನು ಅಂತ ಅವ್ರ ಜೊತೆ ನಾನು ಕಾಳದಾಸನ ಬಂದೆ. ಅದು ನನ್ನ ಪ್ರಯತ್ನ ಈ ಸಾಹಿತ್ಯ ಬರಲಿಕ್ಕೆ. ಅಲ್ಲಿಂದ ನಾನು ಒಂದು ಪದ್ಯ ಬರೆದ ಅದೊಂದು. ಮತ್ತು ಪುಟ್ಟಪ್ಪನವರ ಆಶೀರ್ವಾದ 68 ಪುಟ್ಟಪ್ಪನವರ ಆಶೀರ್ವಾದ. ಅಲ್ಲಿ ಗವಿ ಬಂದು ಗೇಟ್ ದಾಟಲೆ ನಾನು ಕವಿ ಆಗ್ಬಿಡೆ. ನಂಗೇನು ಬರ್ತಿರಲ್ಲ ಆಗ, ಪಾಠಕ್ಕೂ ಸೇರಿರಲಿಲ್ಲ ಆಗ. ಆಗ ಆಶ್ಚರ್ಯ ಪರಮಾಶ್ಚರ್ಯ. ಪುಟ್ಟಪ್ಪನವ್ರ ರೀಡಿಂಗು ಅಂತ ಹೇಳ್ತೀರಾ? ಪುಟ್ಟಪ್ಪನವ್ರು ಹೆಂಗೆ ಆಶೀರ್ವಾದ ಮಾಡಿರೋ ಅಂತ. ಪುಟ್ಟಪ್ಪನವ್ರ ಸುಮಾರು 4-4 ಗಂಟೆ ನಾನು ಹೋದಾಗ ಅವ್ರ ಮನೆಗೆ, ಪುಟ್ಟಪ್ಪನ ಮನೆಗೆ ಹೋದಾಗ. ಸರಿ, ಆಗ 3 ಪೀಸ್ ಸೂಟ್ ಇದ್ದಂಥ ಕಾರಣ ನೋಡಿ, ದೊಡ್ಡ ದೇಹ, 3 ಪೀಸ್ ಸೂಟ್ಲಿದ್ದೆ, ದೊಡ್ಡ ನಾಯಿ. ಆ ನಾಯಿ ಎದ್ಕೊಂಡು ಈಚೆ ಸಾರ್ ಅಂತ ಕೂಗ್ತಾ ಇದ್ದೀನಿ. ಆದರೆ ಯಾರು ಮಲಗಿಬಿಟ್ಟಿದ್ದಾರೆ. ಅವ್ರು ಹೆಂಡತಿ ಬಂದುಬಿಟ್ಟು ಏನು ಅಂತ, ನಾನು ತಾಯಿ ಲಾಯರ್ ಇದ್ದೀನಿ ಬಸವಣ್ಣ ಅಂತೇಳಿ ಕೊಳ್ಳಾಂಗ ಬಂದೀನಿ, ದೊಡ್ಡ ದರ್ಶನ ಮಾಡಬೇಕು. ಅವರು ಏನು ಹೇಳಿಲ್ಲ, ಅಭಾಸುಭ ಒಂದು ಹೇಳಿಲ್ಲ, ಸುಮ್ಮನೆ ಅಡಿಯಿಂದ ಮುಡಿತನಕ ನನ್ನನ್ನು ಒಂದು 2 ನಿಮಿಷ ಸುಮ್ಮನೆ ಗೇಜ್ ಮಾಡಿ ನಿಂತ ಮೇಲೆ ಆಮೇಲೆ ನಮ್ಗೆ ಒಳಗಡೆ ಹೊರಟೋಗ್ಬಿಟ್ಟು ನನಗೆ ಪೀಕ್ಲಾಡ್ಸಿರೋದು ಅಲ್ಪ ಏನು ಹೇಳಿ ಅಮ್ಮ ಹೊಂಟೋಗ್ಬಿಟ್ರೆ ಏನು ಹೇಳ್ಬೇಕು. ಸುಮ್ಮನೆ ನಿಂತಿದ್ದೆ ನಾನು. ಅದು ಆ ವೆರಾಂಡ ರೂಮು, ಹೊರಗಡೆಯಿಂದ ಬಾಲಿತಕ್ಕೆ, ಒಳಗಡೆಯಿಂದ ತಳೆದಿತ್ತು. ಹೋದ್ರು, ಮಲಗಿದ್ದಾಗ ಇಳಿಸ್ಬಿಟ್ಟು ಇಳಿಸ್ಬಿಟ್ಟು ಅವ್ರು ಗೇಟ್ ಡಾಕ್ಟ್ರಿದ್ದು ಅವ್ರು ಬಾಗಿಲು ತೆಗೆದ ತಕ್ಷಣ ನನಗೆ ವಿರಾಟ್ ದರ್ಶನ ಅದಾಗ್ಬಿಡ್ತು. ಭಗವದ್ಗೀತೆಯಲ್ಲಿ ಕೃಷ್ಣ ದರ್ಶನ ಮಾಡ್ತಾನೆ, ವಿರಾಟ್ ದರ್ಶನ ಅರ್ಜುನಿಗೆ ಅದಾಗ್ಬಿಡ್ತು. ನಾಯಿ ಎಲ್ಲ ಮಾಡ್ತೆ, ಹುಡುಗರು ನೋಡಿ ದೇಗದ ನಮಸ್ಕಾರ ಮಾಡ್ತಾ ಅವರು ಹಾಗೆಲ್ಲ ಮಾಡಬಾರ್ದು ಹೇಳಿ ಅಂಥೇಳಿ 2 ಪ್ಯಾಕೆಟ್ನ ಎತ್ತಿ ಮೇಲೆ ಕಿತ್ತು. ಅವಳೇ ಎತ್ತಿದ್ರು, ನಾನಾಗಿದ್ದು ಹೇಳಿಲ್ಲ, ಅವರಾಗಿದ್ದು. ಮುಟ್ಟಿದ ತಕ್ಷಣ ನನಗೆ ಕರೆಂಟ್ ಹೊಡೆದಾಗ್ಬಿಡ್ತು, ಶಾಕ್ ಹೊಡೆದಾಗ್ಬಿಡ್ತು, ಶಾಕ್ ಹೊಡೆದಾಗ್ಬಿಡ್ತು. ಬೆವತ್ಕೊಂಡ್ಬಿಟ್ಟಿದ್ದೀನಿ. ಹಾಗೆಲ್ಲ ಮಗು ಕೂತ್ಕೊಂಡು 75 ನಿಮಿಷ ಮಾತನಾಡಿದ್ರು. ನನಗೆ 75 ನಿಮಿಷ ಮಾತನಾಡಿದ್ರು. ಯಾರಿಗೂ 3 ನಿಮಿಷನೇ ಕೊಡ್ತಿಲ್ಲ ಅವರು. ಜವರೇಗೌಡರ ಮಾತ್ರ 10 ನಿಮಿಷ ಅವರೊಬ್ಬರಿಗೆ ಸ್ಪೆಷಲ್ ಕೇಸ್. ಮತ್ತು ಯಾರು 10 ನಿಮಿಷ 5 ನಿಮಿಷ ಮೇಲೆ ಕೊಟ್ಟಿಲ್ಲ, ಅದೊಂದು ಕಪ್ ಕಾಫಿ ಕೊಡಲಿ ಯಾರಿಗೂ. ಅವರು 3 ನಿಮಿಷ ಮೇಲೆ ಕೊಡೋಗಿಲ್ಲವಲ್ಲ, ಅದರಿಂದ ಕಾಫಿ ಇಲ್ಲ. ನನಗೆ 75 ನಿಮಿಷ ಮಾತನಾಡಿದ್ರು. ಮತ್ತು ಮಾಡಿ ಕರೆದು ಮತ್ತು ಜ್ಯೂಸ್ ಕೊಡಿಸಿದ್ರು, ಮತ್ತು ಮಾವಿನ ಕೊಡಿಸಿದ್ರು, ಮತ್ತು ಕಳ್ಸಕ್ಕರೆ ಕೊಡಿಸಿದ್ರು, 3 ಸತಿ ಕೊಡಿಸ್ಬಿಟ್ಟು ಕಳಿಸಿದ್ಮೇಲೆ ಎಲ್ಲ ಕೇಳಿ ಆದಮೇಲೆ ನಾನು ಹೋಯ್ತೀನಿ ಅಂತ ಎದ್ದಾಗ ನೋಡಿ, ನಾನು ಮದುವೆಯಾಗಿ 32 ವರ್ಷ ಆಯಿತು. ನಾನು ಯಾರು ಕೂಡ ನನ್ನ ಹೆಂಡತಿ ಇದುವರೆಗೆ ಮಲಗಿದ್ದನ್ನು ಹೇಳಿಸ್ತಿಲ್ಲ. ಇವತ್ತೇ ಅವ್ರು ಫಸ್ಟ್ ಹೇಳ್ತಿದ್ರು, ಯಾವ ಮಹಾನುಭಾವ ಬಂದ ದಿಕ್ಕೆಟ್ಟು ಎದ್ದೆ ನಿಮ್ಮನ್ನು ನೋಡಿ ಮತ್ತೆ ಶಪಿಸ್ತೆ, ನಿಮ್ಮನ್ನು ಅವಳು ಶಪಿಸ್ತೆ, ನಿಮ್ಮನ್ನು ಶಪಿಸ್ತೆ, ನಾನು ನಿದ್ದೆಗೆಡಿಸಲ್ಲ ಅಂದ್ಕೊಂಡು ಶಪಿಸ್ತೆ. ಅದು ಈಗ ನಿಮ್ಗೆ ಕಳಿಸ್ಬೇಕಾದ್ರೆ ಮಾಡಿ ಸರಿ ಮಹಾನುಭಾವ ದರ್ಶನ ಆಗಿದೆ ಅಂದ್ಬಿಟ್ರು. ಮತ್ತೆ ಕಾಲಿಗೆ ಬಿದ್ದೆ. ಇಲ್ಲ ನಾನು ಇನ್ನು ಹೊಗಳ್ತಾ ಇಲ್ಲ, ನನ್ನ ಅಂತರಾತ್ಮ ಅಂತ ಹೇಳ್ತದೆ, ನಿಮ್ಮ ಮಹಾನುಭಾವರು ಅಂತ ಹೇಳ್ತದೆ ಅಂತ ಹೇಳಿ ಮತ್ತೆ ತಲೆ ಮುಂಟೆ ಹಾಕೊಂಬಂದು ಗೇಟ್ ತಂದುಬಿಟ್ರು. ಕವಿ ಇದು ಪುಟ್ಟಪ್ಪ ಅದು ಬರೆದಿದೆ. ಅದ್ರಲ್ಲಿ ಬರೆದಿದ್ದೀನಿ ನೋಡಿ, ನಿಮ್ಮ ಚಂದನ ಜಿಗುಣಿನಲ್ಲಿ 2 ಬರೆದಿದ್ದೀನಿ. ಡಿವಿಜಿ ಕೂಡ ಹಾಗೆ, ಡಿವಿಜರ್ ಕೂಡ ಅವರು ಮಹಾನುಭಾವನ ಮಾಡಿದ್ದೀನಿ. ಏನು ಮಾಡುವಂತ 2 ಮಹಾನುಭಾವ ನನ್ನ ಆ ರೀತಿ ಹೇಳಿದ್ರು. ಅದು ನನಗೆ ಅದಿದೆ ನೋಡಿ, ಸ್ವಾನುಭವ ಸ್ತೋತ್ರ ಅಂತ ಹೇಳಿ ಭಾಳ ಮೇಲ್ಮಟ್ಟದಲ್ಲಿ ಬರೆದಿದ್ದೀನಿ ನಾನು. ಹೇಳೋದು ಅದ್ರ ಬಗ್ಗೆ ಗೋಕಾಕು ಅದು